Dear students, in this session we are going to start the new lesson, that is chapter 7, that is structural organization in animals. So structural organization animals na ivattu chapter na study ಮಾಡ್ತಾ ಇದೀವಿ. So this is the third chapter in the unit 2. Unit 2 ನಲ್ಲಿ third chapter, this structural organization in animals, ಯೂನಿಟ್ 2 ಅಲ್ಲಿ ಥರ್ಡ್ ಚಾಪ್ಟರ್ ಅಂತ ಹೇಳ್ಬೋದು. ಸೊ ಈ ಯೂನಿಟ್ 2 ನಲ್ಲಿ ಫಸ್ಟ್ ಚಾಪ್ಟರ್ ಇಸ್ ದ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್, ಸೆಕೆಂಡ್ ಚಾಪ್ಟರ್ ಇಸ್ ದ anatomy of flowering plants, and the third chapter is the structural organization in animals. So in the previous sessions we studied large varieties of organisms. Now previous session alli large variety organisms na study madidvi. So really both we studied the unicellular animals, the multicellular animals. So in the case of unicellular organisms or the animals, all the functions ಅಂದ್ರೆ ಯಾವ್ದು ಡೈಜೆಷನ್ ಆಗಿರ್ಬೋದು, ರೆಸ್ಪಿರೇಷನ್, reproduction, etc., the excretion, like that, these are all performed by single cell ಇಂದ perform ಆಗುತ್ತೆ. In the complex body of the multicellular animals ಅಲ್ಲಿ ಬೇಸಿಕ್ ಫಂಕ್ಷನ್ಗಳೆಲ್ಲ ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಸೆಲ್ಸ್ ಇಂದ ಪರ್ಫಾರ್ಮ್ ಆಗುತ್ತೆ. ಈ ಗ್ರೂಪ್ ಆಫ್ ಸೆಲ್ಸ್ ಎಲ್ಲ ವೆಲ್ ಆರ್ಗನೈಸ್ಡ್ ಮ್ಯಾನರ್ ಅಲ್ಲಿ ಅರೇಂಜ್ ಆಗಿ ಇರುತ್ತೆ. ಸೊ ಲೆಟ್ ಅಸ್ ಸ್ಟಡಿ ದ ಟಿಶ್ಯೂಸ್ ಇನ್ ದಿಸ್ ಸೆಷನ್, ಟಿಶ್ಯೂಸ್ ಆಫ್ ದ ಆನಿಮಲ್ಸ್ ಆರ್ ದ ಆನಿಮಲ್ ಟಿಶ್ಯೂಸ್. ಸೊ ಟಿಶ್ಯೂಸ್ ಅಂದ್ರೆ ಏನು ಅಂತ ಹೇಳಿ ಫಸ್ಟ್ ನಾವು ತಿಳ್ಕೊಳ್ಳೋಣ. ಸೊ ಟಿಶ್ಯೂಸ್ ಮೀನ್ಸ್ the group of cells, means the group of similar cells, they having common origin and that act group together perform specific function. So group of similar types of cells ಅದೆಲ್ಲದೂ ಕೂಡ ಒಂದೇ ಆರಿಜಿನ್ ಇಂದ ಬಂದಿದ್ದು, ಕಾಮನ್ ಆರಿಜಿನ್ ಇಂದ ಬಂದಿದ್ದು ಆಗಿದ್ದು. ಸೊ ಈ ಎಲ್ಲ ಸೆಲ್ಗಳು ಒಟ್ಟಿಗೆ ಸೇರಿ ಒಂದೇ ಸ್ಪೆಸಿಫಿಕ್ ಫಂಕ್ಷನ್ನ ಪರ್ಫಾರ್ಮ್ ಮಾಡುತ್ತೆ. ಈ ರೀತಿಯಾದ ಗ್ರೂಪ್ ಆಫ್ ಸೆಲ್ಸನ್ನು ನಾವೇನಂತ ಕರಿತೀವಿ, ಟಿಶ್ಯೂಸ್ ಅಂತ ಹೇಳಿ ಕರಿತೀವಿ. ಸೊ ಟಿಶ್ಯೂಸ್ ಮೀನ್ಸ್ ಅ ಗ್ರೂಪ್ ಆಫ್ ಸಿಮಿಲರ್ ಟೈಪ್ ಆಫ್ ಸೆಲ್ಸ್ ಹ್ಯಾವಿಂಗ್ ಕಾಮನ್ ಆರಿಜಿನ್ ದಟ್ ಆಕ್ಟ್ ಗ್ರೂಪ್ ಟುಗೆದರ್ ಪರ್ಫಾರ್ಮ್ ಸ್ಪೆಸಿಫಿಕ್ ಫಂಕ್ಷನ್. ಒಂದು ಸ್ಪೆಸಿಫಿಕ್ ಫಂಕ್ಷನ್ನ ಪರ್ಫಾರ್ಮ್ ಮಾಡುತ್ತೆ ಈ ಗ್ರೂಪ್ ಆಫ್ ಸಿಮಿಲರ್ ಸೆಲ್ಸು. ಸೊ ಆ ಸೆಲ್ಸನ್ನು, ಗ್ರೂಪ್ ಆಫ್ ಸೆಲ್ಸನ್ನು ನಾವೇನಂತ ಕರಿತೀವಿ, ಟಿಶ್ಯೂಸ್ ಅಂತ ಹೇಳಿ ಕರಿತೀವಿ. ಸೊ ದ ಸ್ಟಡಿ ಆಫ್ ಟಿಶ್ಯೂಸ್ ಈಸ್ ಕಾಲ್ಡ್ ಆಸ್ ಹಿಸ್ಟಾಲಜಿ. ಈ ಟಿಶ್ಯೂಸನ್ನು ಸ್ಟಡಿ ಮಾಡುವಂಥ ಬ್ರಾಂಚ್ ಆಫ್ ಬಯಾಲಜಿನ ನಾವೇನಂತ ಕರಿತೀವಿ, ಹಿಸ್ಟಾಲಜಿ ಅಂತ ಹೇಳಿ ಕರಿತೀವಿ. So let us study the types of tissues. So the types of tissues based on their function, according to the function. So there are 4 types. First one is the epithelial tissues, next one is the connective tissues, third one is the muscular tissues, and then last one is the neural tissues or the nervous tissues. According to their function, based on their function, the cell may vary. So there are 4 types of tissues. 4 types of tissues na animal tissues na ನಾವು ಅಬ್ಸರ್ವ್ ಮಾಡ್ತೀವಿ. ಫಸ್ಟ್ ಒನ್ ಎಪಿಥೇಲಿಯಲ್ ಟಿಶ್ಯೂಸ್, ಇನ್ನ ಎಪಿಡರ್ಮಲ್ ಟಿಶ್ಯೂಸ್ ಅಂತ ಹೇಳಿ ಕೂಡ ಕರೀತಾರೆ. ಸೆಕೆಂಡ್ ಒನ್ ಇಸ್ ದ ಕನೆಕ್ಟಿವ್ ಟಿಶ್ಯೂಸ್, ಥರ್ಡ್ ಒನ್ ಮಸ್ಕ್ಯುಲರ್ ಟಿಶ್ಯೂಸ್, ಇನ್ ದ ಫೋರ್ತ್ ಒನ್ ಇಸ್ ದ ನ್ಯೂರಲ್ ಟಿಶ್ಯೂಸ್ ಆರ್ ದ ನರ್ವಸ್ ಟಿಶ್ಯೂಸ್. ಲೆಟ್ ಅಸ್ ಸ್ಟಡಿ ದೀಸ್ ಟಿಶ್ಯೂಸ್ ಒನ್ ಬೈ ಒನ್. ಸೊ ಒನ್ ಬೈ ಒನ್ ಡೀಟೇಲ್ ಆಗಿ ನಾವು ಈ ಟಿಶ್ಯೂಗಳನ್ನು ಸ್ಟಡಿ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ಇಸ್ ದ ಎಪಿಥೇಲಿಯಲ್ ಟಿಶ್ಯೂಸ್. ಸೊ ದ ಎಪಿಥೇಲಿಯಲ್ ಟಿಶ್ಯೂಸ್ ಕ್ಯಾರೆಕ್ಟರ್ಸ್ ಅನ್ನ ನಾವು ಅಬ್ಸರ್ವ್ ಮಾಡ್ತಾ ಹೋದ್ರೆ, ದ ಟಿಶ್ಯೂ ಹ್ಯಾಸ್ ಅ ಫ್ರೀ ಸರ್ಫೇಸ್ which faces, the free surface of the tissue faces either to the body fluid or to the outside environment. ಸೊ ಎಪಿಥೇಲಿಯಲ್ ಟಿಶ್ಯೂಸ್ ಅಲ್ಲಿ ಫ್ರೀ ಸರ್ಫೇಸನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ಈ ಸರ್ಫೇಸು ಐದರ್ ಬಾಡಿ ಫ್ಲೂಯಿಡ್ಗೆ ಫೇಸ್ ಆಗಿರುತ್ತೆ ಅಥವಾ ಔಟ್ಸೈಡ್ ಎನ್ವಿರಾನ್ಮೆಂಟಿಗೆ ಅದು ಎಕ್ಸ್ಪೋಸ್ ಆಗಿರುತ್ತೆ. ಸೊ ಅಥವಾ ಫೇಸಿಂಗ್ ಆಗಿರುತ್ತೆ. ಸೊ ಹೀಗೆ ಅದು
ಕವರಿಂಗನ್ನು ಅಥವಾ ಲೈನಿಂಗನ್ನು, ಕೆಲವೊಂದು ಬಾಡಿ ಪಾರ್ಟ್ಸ್ಗೆ ಲೈನಿಂಗನ್ನು ಅಥವಾ ಕವರಿಂಗನ್ನು ಫಾರ್ಮೇಷನ್ ಮಾಡುತ್ತೆ. ಹಾಗಾಗಿ ಇದನ್ನು ಎಪಿಡರ್ಮಲ್ ಟಿಶ್ಯೂಸ್ ಅಂತ ಕೂಡ ಕರೀತಾರೆ. ಸೊ ದೀಸ್ are called as epidermal tissues also because they forms the covering of the several body parts or they exposed to the outside the environment. Hence they are called as epidermal tissues also. The cells, epidermal cells ಅಥವಾ epithelial tissues ಹೇಗೆ ಅರೇಂಜ್ ಆಗಿರುತ್ತೆ? They are compactly packed with single layers or the multiple layers. So then the cells are arranged without intercellular space. ಸೆಲ್ಗಳ ಮಧ್ಯೆ ಸ್ಪೇಸ್ ಇರೋದಿಲ್ಲ. ಸೊ ಹಾಗಾಗಿ ಅದು ಸೆಲ್ಗಳು ಕಾಂಪ್ಯಾಕ್ಟ್ ಆಗಿ ಅರೇಂಜ್ ಆಗಿರುತ್ತೆ. ಸೊ ನೋಡಿ, ಈ ಥರ ಸೈಡ್ ಬೈ ಸೈಡ್ ಕಾಂಪ್ಯಾಕ್ಟ್ ಆಗಿ ಅರೇಂಜ್ ಆಗಿರೋದ್ರಿಂದ ಸೆಲ್ಗಳ ಮಧ್ಯೆ ಸ್ಪೇಸ್ ಇರಲ್ಲ. ಹಾಗಾಗಿ ನೋ ಇಂಟರ್ಸೆಲ್ಯುಲರ್ ಸ್ಪೇಸ್ ಅಬ್ಸರ್ವ್ಡ್ ಆ್ಯಂಡ್ ದ ಇಂಟರ್ಸೆಲ್ಯುಲರ್ ಸ್ಪೇಸ್ ಇಲ್ಲದೆ ಇರೋದ್ರಿಂದಾಗಿ ವೆರಿ ಲಿಟಲ್ ಅಮೌಂಟ್ ಆಫ್ ಇಂಟರ್ಸೆಲ್ಯುಲರ್ ಮ್ಯಾಟ್ರಿಕ್ಸ್ ಆರ್ ಪ್ರೆಸೆಂಟ್ ಆರ್ ದಿಸ್ ಮ್ಯಾಟ್ರಿಕ್ಸ್ ಇಂಟರ್ಸೆಲ್ಯುಲರ್ ಮ್ಯಾಟ್ರಿಕ್ಸ್ ಇಸ್ ಆಬ್ಸೆಂಟ್. ಸೊ ದೀಸ್ ಆಲ್ವೇಸ್ ದ ಎಪಿಥೆಲಿಯಲ್ ಸೆಲ್ಸ್ are rest on the thin non-cellular basement membrane. ಸೊ ಯಾವಾಗಲೂ ಎಪಿಥೆಲಿಯಲ್ ಸೆಲ್ಸು ನಾನ್-ಸೆಲ್ಯುಲರ್ ಬೇಸ್ಮೆಂಟ್ ಮೆಂಬ್ರೇನ್ ಮೇಲೆ ಅರೇಂಜ್ ಆಗಿರುತ್ತೆ. ಸೊ these are the few characters of the epithelial tissues. Then let us study the types of epithelial tissues. There are two types. One is the simple epithelial tissue and another one is the compound epithelial tissues. So simple epithelial tissues ಅಲ್ಲಿ cells ಹೇಗೆ ಅರೇಂಜ್ ಆಗಿರುತ್ತೆ? This simple epithelial tissue composed of single thin layer of cells. ಸೊ ಸಿಂಪಲ್ ಎಪಿಥೆಲಿಯಲ್ ಟಿಶ್ಯೂಸ್ ಅಲ್ಲಿ ಸಿಂಗಲ್ ಲೇಯರ್ ಸೆಲ್ಸ್ ಇರುತ್ತೆ. ಸೆಲ್ಸ್ ಥಿನ್ ಆಗಿರುತ್ತೆ. ಆ್ಯಂಡ್ ಈ ಸಿಂಪಲ್ ಎಪಿಥೆಲಿಯಲ್ ಸೆಲ್ಸಿನ ಫಂಕ್ಷನ್ ಏನು? ಮೇನ್ಲಿ ದೇ ಫೌಂಡ್ ಇನ್ ದ ಲೈನಿಂಗ್ ಆಫ್ ದ ಬಾಡಿ ಕ್ಯಾವಿಟಿ ಆರ್ ದ ಡಕ್ಟ್ಸ್ ಆ್ಯಂಡ್ ದ ಟ್ಯೂಬ್ಸ್. ಬಾಡಿ ಕ್ಯಾವಿಟಿಗೆ ಇದು ಲೈನಿಂಗ್ ಆಗಿ ಫಂಕ್ಷನ್ ಮಾಡುತ್ತೆ, ಡಕ್ಟಿಗೆ ಲೈನಿಂಗ್ ಆಗಿ ಫಂಕ್ಷನ್ ಮಾಡುತ್ತೆ ಅಥವಾ ಟ್ಯೂಬ್ಸಿಗೆ ಲೈನಿಂಗ್ ಆಗಿ ಫಂಕ್ಷನ್ ಮಾಡುತ್ತೆ. ಡಕ್ಟ್ಸ್ ಅಂದರೆ ದಿಸ್ ಇಸ್ ದ ಪ್ಯಾಸೇಜ್ ಫಾರ್ ಇಂಪಾರ್ಟೆಂಟ್ ಪಾರ್ಟಿಕಲ್ಸ್ ಅಥವಾ ಇಂಪಾರ್ಟೆಂಟ್ ಸಬ್ಸ್ಟಾನ್ಸ್, ಚಾನಲ್ ಅಂತ ಹೇಳ್ಬೋದು. ಸೊ ಒಂದು ಪಾರ್ಟಿಂದ ಇನ್ನೊಂದು ಪಾರ್ಟಿಗೆ ಇಂಪಾರ್ಟೆಂಟ್ ಪಾರ್ಟಿಕಲ್ಸನ್ನು ಅಥವಾ ಸಬ್ಸ್ಟಾನ್ಸನ್ನು ಪಾಸ್ ಮಾಡಲಿಕ್ಕೆ ಇರುವಂಥ ಚಾನಲ್ಗಳನ್ನು ಡಕ್ಟ್ಸ್ ಅಂತ ಕರಿತೀವಿ. ಸೊ ಸೆಕೆಂಡ್ ಒನ್ ಇಸ್ ದ ಕಾಂಪೌಂಡ್ ಎಪಿಥೆಲಿಯಲ್ ಟಿಶ್ಯೂಸ್. So this mainly composed of two or more layers. ಸಿಂಗಲ್ ಲೇಯರ್ ಇದ್ರೆ ಅದನ್ನು ಏನಂತ ಕರಿತೀವಿ? ಸಿಂಪಲ್ ಎಪಿಥೆಲಿಯಲ್ ಟಿಶ್ಯೂಸ್ ಅಂತ ಕರಿತೀವಿ. ಟೂ ಆರ್ ಮೋರ್ ಲೇಯರ್ಸ್ ಇದ್ರೆ ಅದನ್ನು ಕಾಂಪೌಂಡ್ ಎಪಿಥೆಲಿಯಲ್ ಟಿಶ್ಯೂಸ್ ಅಂತ ಕರಿತೀವಿ. ದೀಸ್ ಆರ್ ಮೇನ್ಲಿ ಪ್ರೊಟೆಕ್ಟಿವ್ ಇನ್ ಫಂಕ್ಷನ್. ಪ್ರೊಟೆಕ್ಷನ್ ಫಂಕ್ಷನ್ನ ಇದು ಪರ್ಫಾರ್ಮ್ ಮಾಡುತ್ತೆ. ಸೊ ಮೇನ್ಲಿ ಇಟ್ ಫಾರ್ಮ್ಸ್ ಸ್ಕಿನ್ನಲ್ಲಿ ನಾವು ಕಾಂಪೌಂಡ್ ಎಪಿಥೆಲಿಯಲ್ ಟಿಶ್ಯೂಸನ್ನು ಅಬ್ಸರ್ವ್ ಮಾಡ್ತೀವಿ. ಸೊ let us study these two types one by one. First one is the simple epithelial tissue. So in that we are going to study the types of simple epithelial tissues. So on the basis of the structural modification of the cells in a structural modification na basis ಮೇಲೆ ನಾವು simple epithelial na 4 types ಆಗಿ ಡಿವೈಡ್ ಮಾಡಲಾಗಿದೆ. 4 types ಆಗಿ ಡಿವೈಡ್ ಮಾಡಲಾಗಿದೆ. ವಿ ಆರ್ ಗೋಯಿಂಗ್ ಟು ಸ್ಟಡಿ ದೀಸ್ ಟೈಪ್ಸ್. ಒನ್ ಈಸ್ ದ ಸ್ಕ್ವಾಮಸ್ ಎಪಿಥೆಲಿಯಲ್ ಟಿಶ್ಯೂ, ದೆನ್ ಕ್ಯೂಬಾಯ್ಡಲ್ ಎಪಿಥೆಲಿಯಲ್ ಟಿಶ್ಯೂ, columnar epithelial tissue and the ciliated epithelial tissue. This is the modified type of epithelial tissue, modified type of squamous epithelial tissue. So the ciliated epithelial tissue is the modified type of ಸಿಂಪಲ್ ಎಪಿಥೆಲಿಯಲ್ ಟಿಶ್ಯೂ. ಸೊ ನಾವು ಹಾಗಾಗಿ ಏನಂತ ಹೇಳ್ಬೋದು? 3 types ಆಫ್ ಸಿಂಪಲ್ ಎಪಿಥೆಲಿಯಲ್ ಟಿಶ್ಯೂ ಅಂತ ಹೇಳ್ಬೋದು. ಸೊ ದ ಸಿಂಪಲ್ ಎಪಿಥೆಲಿಯಲ್ ಟಿಶ್ಯೂಸ್ ಆರ್ divided into 3 types, mainly squamous epithelial tissues, cuboidal epithelial tissues and the columnar epithelial tissues. And last one is ciliated epithelial tissue. This is a modified type of simple epithelial tissue. So the first one is the squamous epithelial tissues. So
These are also called as pavement epithelial tissue or pavement epithelial cells membrane because the cells are closely packed or fitted like a tiles of the floor. ಫ್ಲೋರ್ ಅಲ್ಲಿ ಹೇಗೆ ಟೈಲ್ಸ್ ಕಾಂಪ್ಯಾಕ್ಟ್ ಆಗಿ ಅರೇಂಜ್ ಮಾಡಿರ್ತಾರೋ ಅಥವಾ ಕ್ಲೋಸ್ ಆಗಿ ಫಿಟ್ ಮಾಡಿರ್ತಾರೋ, ವೆರಿ ಕ್ಲೋಸ್ ಟು ಈಚ್ ಅದರ್. ಸೊ ಲೈಕ್ ದಟ್ ಹಿಯರ್ ದ ಸೆಲ್ಸ್ ಆರ್ ಅರೇಂಜ್ಡ್. Hence, the squamous epithelial tissues also called as pavement membrane or the pavement epithelial tissues. So, cells are extremely thin, very thin here. They are flattened cells. You will diagram alli observe ಮಾಡ್ತಾ ಇದ್ದೀರಾ, cells are flattened and polygonal. Shape ಹೇಗಿರುತ್ತೆ? Polygonal ಆಗಿರುತ್ತೆ. Cells flat ಆಗಿರುತ್ತೆ, thin ಆಗಿರುತ್ತೆ. And the membrane, boundaries are irregular shaped. So these are the irregular shaped and polygonal in shape. Boundaries are irregular. ಈ ರೀತಿಯಾಗಿ ಇರೆಗ್ಯುಲರ್ ಆಗಿರುತ್ತೆ, ಪಾಲಿಗೋನಲ್ ಆಗಿರುತ್ತೆ. ಸೊ ದೇ ಆರ್ ಕಾಂಪ್ಯಾಕ್ಟ್ಲಿ ಅರೇಂಜ್ಡ್, ಕಾಂಪ್ಯಾಕ್ಟ್ ಆಗಿ ಅರೇಂಜ್ ಆಗಿರುತ್ತೆ ವಿತೌಟ್ ಇಂಟರ್ಸೆಲ್ಲಾರ್ ಸ್ಪೇಸ್ ಆ್ಯಂಡ್ ನೋ ಇಂಟರ್ಸೆಲ್ಲಾರ್ ಮ್ಯಾಟ್ರಿಕ್ಸ್ ಆಲ್ಸೋ. ಸೊ ಹೀಗೆ ಬೌಂಡ್ರೀಸು ಏನಾಗಿರುತ್ತೆ, ಇರೆಗ್ಯುಲರ್ ಶೇಪ್ಡ್ ಆಗಿರುತ್ತೆ. ಪ್ರಾಮಿನೆಂಟ್ ನ್ಯೂಕ್ಲಿಯಸ್ ಈಸ್ ಪ್ರೆಸೆಂಟ್. ಸೆಲ್ಲಲ್ಲಿ ಏನಾಗಿರುತ್ತೆ, ನ್ಯೂಕ್ಲಿಯಸ್ಸು ಪ್ರಾಮಿನೆಂಟ್ ಆಗಿರುತ್ತೆ ಆ್ಯಂಡ್ ಈ ನ್ಯೂಕ್ಲಿಯಸ್ಸು ಡೆನ್ಸ್ ಸೈಟೋಪ್ಲಾಸಮ್ ಇಂದ ಕವರ್ ಆಗಿರುತ್ತೆ, ಸರೌಂಡೆಡ್ ಬೈ ಡೆನ್ಸ್ ಸೈಟೋಪ್ಲಾಸಮ್. So this is about the structure of the simple epithelial tissues. And the cells are arranged on the basement membrane. Cells basement membrane ಮೇಲೆ ಯಾವಾಗಲೂ ಅಟ್ಯಾಚ್ ಆಗಿ ಇರುತ್ತೆ. So this is about the structure. So location, ಎಲ್ಲೆಲ್ಲಿ ಕಂಡು ಬರುತ್ತೆ ಈ ಸ್ಕ್ವಾಮಸ್ ಎಪಿಥೆಲಿಯಲ್ ಟಿಶ್ಯೂಸ್. So these squamous epithelial, simple squamous epithelium lines the Bowman's capsule of the kidney tubules. Bowman's capsule of the kidney tubules ಅಲ್ಲಿ ಲೈನಿಂಗ್ ಆಗಿ ಕಂಡು ಬರುತ್ತೆ. ಸೊ ಇದು ನೆಫ್ರಾನ್ ಅಲ್ಲಿ, ಕಿಡ್ನಿಯ ನೆಫ್ರಾನ್ಗಳಲ್ಲಿ ಕಂಡು ಬರುತ್ತೆ. ಸೊ ದೆನ್ alveoli of the lungs. So this also lines the alveoli. lungs ಇನ alveoli ಯಲ್ಲೂ ಕೂಡ ಲೈನಿಂಗ್ ಅಲ್ಲಿ ಕಂಡು ಬರುತ್ತೆ. ಹಾಗೆ ಇಂಟರ್ನಲ್ ಲೈನಿಂಗ್ ಆಫ್ ದ ಬ್ಲಡ್ ವೆಸಲ್ಸ್ ಅಂಡ್ ದ ಲಿಂಫ್ ವೆಸಲ್ಸ್ ಅಂಡ್ ದ ಹಾರ್ಟ್ ಕ್ಯಾವಿಟೀಸ್ ಆಲ್ಸೋ. ಸೊ ಎಲ್ಲೆಲ್ಲಿ ಕಂಡು ಬರುತ್ತೆ ಸ್ಕ್ವಾಮಸ್ ಎಪಿಥೆಲಿಯಲ್ ಟಿಶ್ಯೂಸ್ ಅಂದರೆ ಇದು ಬೌಮನ್ಸ್ ಕ್ಯಾಪ್ಸೂಲಿನ, ಕಿಡ್ನಿಯ ಬೌಮನ್ಸ್ ಕ್ಯಾಪ್ಸೂಲಿನ ಲೈನಿಂಗಲ್ಲಿ, ಆಲ್ವಿಯೋಲೈ ಆಫ್ ದ ಲಂಗ್ಸಲ್ಲಿ, ಬ್ಲಡ್ ವೆಸಲ್ಸಲ್ಲಿ, ಲಿಂಫ್ ವೆಸಲ್ಸಲ್ಲಿ ಹಾಗೆ ಹಾರ್ಟ್ ಕ್ಯಾವಿಟೀಸ್ಗಳಲ್ಲಿ ಏನಾಗಿರುತ್ತೆ, ಇದು ಇಂಟರ್ನಲ್ ಲೈನಿಂಗಲ್ಲಿ ಕಂಡು ಬರುತ್ತೆ. ಸೊ ಫಂಕ್ಷನ್, ಏನೇನು ಫಂಕ್ಷನ್ನ ಪರ್ಫಾರ್ಮ್ ಮಾಡುತ್ತೆ? ದಿಸ್ ಪರ್ಫಾರ್ಮ್ಸ್ ಡಿಫ್ಯೂಷನ್ ಫಂಕ್ಷನ್. ಸೊ ಏನು ಡಿಫ್ಯೂಷನ್ ಆಗುತ್ತೆ? ಗ್ಯಾಸ್ ಮಾಲಿಕ್ಯೂಲ್ಸ್ ಅಂದರೆ ಯಾವ್ದಾವ್ದು ಅಂತ ಹೇಳ್ಬೋದು, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ದೆನ್ ಆಕ್ಸಿಜನ್, ಲೈಕ್ ದಿಸ್. ಸೊ ಈ ಗ್ಯಾಸ್ ಮಾಲಿಕ್ಯೂಲ್ಸ್ ಡಿಫ್ಯೂಷನ್ ಪ್ರೋಸೆಸ್ ಮೂಲಕ ಎಕ್ಸ್ಚೇಂಜ್ ಆಗತ್ತೆ. ಎಲ್ಲಿ? ಆಲ್ವಿಯೋಲೈ ಆಫ್ ಲಂಗ್ಸ್ ಅಲ್ಲಿ. ಸೊ ಆಲ್ವಿಯೋಲೈ ಆಫ್ ಲಂಗ್ಸ್ ಅಲ್ಲಿ ಸ್ಕ್ವಾಮಸ್ ಎಪಿಥೆಲಿಯಲ್, ಸಿಂಪಲ್ ಸ್ಕ್ವಾಮಸ್ ಎಪಿಥೆಲಿಯಂ ಟಿಶ್ಯೂ ಡಿಫ್ಯೂಷನ್ ಫಂಕ್ಷನ್ನ ಪರ್ಫಾರ್ಮ್ ಮಾಡುತ್ತೆ. ಸೊ ಇನ್ನು ಬೇರೆ ಕಡೆಗಳಲ್ಲಿ ಅಂದರೆ ಬೌಮನ್ಸ್ ಕ್ಯಾಪ್ಸೂಲಲ್ಲಿ, ಲಿಂಫ್ ವೆಸಲ್ಸಲ್ಲಿ, ಬ್ಲಡ್ ವೆಸಲ್ಸಲ್ಲಿ, ಹಾರ್ಟ್ ಕ್ಯಾವಿಟೀಸಲ್ಲಿ ಎಕ್ಸೆಟ್ರಾ ದೇ functions protection, and in the case of Bowman's capsule this also functions as a excretion function ಕೂಡ ಪರ್ಫಾರ್ಮ್ ಮಾಡುತ್ತೆ. ಪ್ರೊಟೆಕ್ಷನ್ ಮಾಡೋದಲ್ಲದೆ ಕೆಲವೊಂದು ಆರ್ಗನ್ಸ್ಗಳಲ್ಲಿ ಇದು ಎಕ್ಸ್ಕ್ರಿಷನ್ ಫಂಕ್ಷನನ್ನು ಕೂಡ ಇದು ಪರ್ಫಾರ್ಮ್ ಮಾಡುತ್ತೆ. ಸೊ ದೀಸ್ ಆರ್ ಅಬೌಟ್ ದ ಸಿಂಪಲ್ ಸ್ಕ್ವಾಮಸ್ ಎಪಿಥೆಲಿಯಲ್ ಟಿಶ್ಯೂಸ್. ದೆನ್ ನೆಕ್ಸ್ಟ್ one more concept in the squamous epithelial tissues, that is the endothelium. Already ನಾವು ಹೇಳಿದ್ವಿ. So this is the blood vessel. blood vessel ಇನ internal membrane ಅಲ್ಲಿ ನಾವು ಒಂದು membrane ನ ಅಬ್ಸರ್ವ್ ಮಾಡ್ತಾ ಇದೀವಿ. This is nothing but the squamous epithelial tissue, simple squamous epithelial tissue. As we studied, that is the internal lining of the blood vessel consists of the simple squamous epithelial tissue. This epithelial tissue is called as the ಎಂಡೋಥೀಲಿಯಂ. ಅದನ್ನ ಏನಂತ ಕರಿತೀವಿ? ಎಂಡೋಥೀಲಿಯಂ ಅಂತ ಹೇಳಿ ಕರಿತೀವಿ. ದ ಇಂಟರ್ನಲ್ ಲೈನಿಂಗ್. ಸೊ ನೋಡಿ,
ದಿಸ್ ಈಸ್ ದ ಇಂಟರ್ನಲ್ ಲೈನಿಂಗ್ ಆಫ್ ದ ಬ್ಲಡ್ ವೆಸಲ್. ಇದು ಬ್ಲಡ್ ವೆಸಲ್ನ ಕಂಪ್ಲೀಟ್ ವ್ಯೂ. ಸೊ ಇದು ಒಂದು ಪಾರ್ಟನ್ನು ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡಿ ನೋಡ್ತಾ ಇದ್ದೀವಿ. ಸೊ ದ ಇಂಟರ್ನಲ್ ಲೈನಿಂಗ್ ಆಫ್ ದ ಬ್ಲಡ್ ವೆಸಲ್ ಈಸ್ ಕಾಲ್ಡ್ ಆಸ್ ಎಂಡೋಥೀಲಿಯಂ. ಸೊ 1 ಮಾರ್ಕಿಗೆ ಡಿಫೈನ್ ಎಂಡೋಥೀಲಿಯಂ ಅನ್ನುವಂಥ ಕ್ವೆಶನ್ ನಿಮಗೆ ಎಕ್ಸಾಮ್ನಲ್ಲಿ ಕೇಳ್ಬೋದು. ದೆನ್ these are about the squamous, simple squamous epithelial tissue. Next type is the simple cuboidal epithelial tissues. So here this is also single layered, and then the cells are cuboidal in shape. Cells ಏನಾಗಿರುತ್ತೆ, ಕ್ಯೂಬ್ ಲೈಕ್ ಸೆಲ್ಸ್ ಆಗಿರುತ್ತೆ. ಸೊ ಆ್ಯಂಡ್ ದೀಸ್ ಕನ್ಸಿಸ್ಟ್ ಆಫ್, ನೋಡಿ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಈ ಡಯಾಗ್ರಾಮ್ ಅಲ್ಲಿ, ಕ್ಯೂಬ್ ಲೈಕ್ ಸೆಲ್ಸ್ ಅನ್ನ ಹೊಂದಿದೆ. ಈ ಸೆಲ್ಸ್ಗಳೆಲ್ಲ ಬೇಸ್ಮೆಂಟ್ ಮೆಂಬ್ರೇನ್ ಮೇಲೆ ಅಟ್ಯಾಚ್ ಆಗಿದೆ. ಸೊ ನ್ಯೂಕ್ಲಿಯಸ್ಸು ಏನಾಗಿರುತ್ತೆ, ಸೆಂಟರ್ ಪಾರ್ಟ್ ಅಲ್ಲಿ ಇದ್ದು ಇದು ಪ್ರಾಮಿನೆಂಟ್ ಆಗಿರುತ್ತೆ. ಇಟ್ ಈಸ್ ಪ್ರೆಸೆಂಟ್ ಎಟ್ ದ ಸೆಂಟರ್ ಪಾರ್ಟ್ ಆಫ್ ದ ಸೆಲ್. ಸೆಲ್ಲಲ್ಲಿ ಸೆಂಟರ್ ಪಾರ್ಟಲ್ಲಿ ಪ್ರತಿಯೊಂದು ಸೆಲ್ಲಲ್ಲೂ ಕೂಡ ಸೆಂಟರ್ ಪೊಸಿಷನಲ್ಲಿ ಅಥವಾ ಪಾರ್ಟಲ್ಲಿ ಪ್ರಾಮಿನೆಂಟ್ ನ್ಯೂಕ್ಲಿಯಸ್ಸು ಇರುತ್ತೆ, ಕಂಡು ಬರುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ದ ಕ್ಯೂಬಾಯ್ಡಲ್ ಎಪಿಥೀಲಿಯಲ್ ಟಿಶ್ಯೂಸ್. ಸೊ ಲೊಕೇಶನ್, ಎಲ್ಲೆಲ್ಲಿ ಕ್ಯೂಬಾಯ್ಡಲ್ ಎಪಿಥೀಲಿಯಲ್ ಕಂಡು ಬರುತ್ತೆ. ಸೊ ದೀಸ್ ಕ್ಯೂಬಾಯ್ಡಲ್ ಎಪಿಥೀಲಿಯಲ್ ಸೆಲ್ಸ್ ಮೇನ್ಲಿ ಅಕರ್ಸ್ ಇನ್ ದ ಡಕ್ಟ್ಸ್. ಯಾವ್ಯಾವ ಡಕ್ಟಲ್ಲಿ ಇರುತ್ತೆ, ಥೈರಾಯ್ಡ್ ಗ್ಲ್ಯಾಂಡ್ಸ್ ಇನ್ನ ಡಕ್ಟ್ಸ್ ಅಲ್ಲಿ, ಗೊನಾಡ್ಸ್ ಇನ್ನ ಡಕ್ಟ್ಸ್ ಅಲ್ಲಿ, ಹಾಗೆ ಸ್ವೆಟ್ ಅಂಡ್ ದೆನ್ ಸಲೈವರಿ ಗ್ಲ್ಯಾಂಡ್ಸ್ ಇನ್ನ ಡಕ್ಟ್ಸ್ ಅಲ್ಲಿ ಏನು, ಮತ್ತೆ ಪೆಂಕ್ರಿಯಾಟಿಕ್ ಡಕ್ಟ್ಸ್ ಅಲ್ಲಿ ಕೂಡ ಏನು ಕಂಡು ಬರುತ್ತೆ, ಇಂಟರ್ನಲ್ ಲೈನಿಂಗ್ ಅಲ್ಲಿ ಕ್ಯೂಬಾಯ್ಡಲ್ ಎಪಿಥೀಲಿಯಲ್ ಟಿಶ್ಯೂಸ್ ಕಂಡು ಬರುತ್ತೆ. ಸೊ ಇದಷ್ಟೇ ಅಲ್ಲದೆ ಟ್ಯೂಬ್ಯುಲರ್ ಪಾರ್ಟ್ಸ್ ಆಫ್ ದ ನೆಫ್ರಾನ್ಸ್ ಇನ್ ದ ಕಿಡ್ನೀಸಿನ ನೆಫ್ರಾನಿನ ಟ್ಯೂಬ್ಯುಲರ್ ಪಾರ್ಟ್ಸ್ ಅಲ್ಲೂ ಕೂಡ ಕ್ಯೂಬಾಯ್ಡಲ್ ಎಪಿಥೀಲಿಯಲ್ ಟಿಶ್ಯೂಸ್ ಕಂಡು ಬರುತ್ತೆ. ಏನೇನು ಫಂಕ್ಷನ್ ಪರ್ಫಾರ್ಮ್ ಮಾಡ್ತಾ ಇದೆ. ಸೊ ದ ಫಂಕ್ಷನ್ಸ್ ಆಫ್ ದ ಕ್ಯೂಬಾಯ್ಡಲ್ ಎಪಿಥೀಲಿಯಲ್ ಟಿಶ್ಯೂಸ್ ಮೇನ್ಲಿ ದ ಪ್ರೊಟೆಕ್ಷನ್, ಲೈನಿಂಗ್ ಅಲ್ಲಿ ಕಂಡು ಬರೋದ್ರಿಂದ ಇದು ಇಂಟರ್ನಲ್ ಆರ್ಗನ್ಸಿಗೆ ಪ್ರೊಟೆಕ್ಷನ್ ಕೊಡುತ್ತೆ. ಹಾಗೆ ಸೆಕ್ರಿಷನ್ ಅಂತ ಅಂದರೆ ಕನ್ನಡದಲ್ಲಿ ಸ್ರವಿಸುವಿಕೆ ಅಂತ ಹೇಳೋದು. ಒಂದು ಪರ್ಟಿಕ್ಯುಲರ್ ಸಬ್ಸ್ಟಾನ್ಸನ್ನು ಸ್ರವಿಕೆ ಮಾಡೋದನ್ನ ಸೆಕ್ರಿಷನ್ ಅಂತ ಕರಿತೀವಿ. ಅಲ್ಲದೇನೆ ಅಬ್ಸಾರ್ಪ್ಷನ್ ಕೂಡ ಮಾಡತ್ತೆ. ಅಲ್ಲದೇನೆ ಗೊನಾಡ್ಸ್ ಅಲ್ಲಿ ಇದು ಗ್ಯಾಮೆಟ್ ಫಾರ್ಮೇಷನ್ಗೆ ಹೆಲ್ಪ್ ಮಾಡುತ್ತೆ ಅಥವಾ ಗ್ಯಾಮೆಟ್ ಫಾರ್ಮೇಷನ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ. ಸೊ ದೀಸ್ ಆರ್ ದ ಮೇನ್ ಫಂಕ್ಷನ್ಸ್ ಆಫ್ ದ ಕ್ಯೂಬಾಯ್ಡಲ್ ಎಪಿಥೀಲಿಯಲ್ ಟಿಶ್ಯೂಸ್. ಅದು ಮೇಲ್ ಗೊನಾಡ್ಸ್ ಅಲ್ಲಿ ಮೇಲ್ ಗ್ಯಾಮೆಟ್ಸ್ ಫಾರ್ಮೇಷನ್ ಆಗಲಿಕ್ಕೆ, ಫೀಮೇಲ್ ಗೊನಾಡ್ಸ್ ಅಲ್ಲಿ ಫೀಮೇಲ್ ಗ್ಯಾಮೆಟ್ಸ್ನ ಪ್ರೊಡ್ಯೂಸ್ ಆಗಲಿಕ್ಕೆ ಇದು ಮೇನ್ ಫಂಕ್ಷನ್ನ ಪರ್ಫಾರ್ಮ್ ಮಾಡುತ್ತೆ. ಸೊ ದೀಸ್ ಆರ್ ದ ಫಂಕ್ಷನ್ಸ್ ಆಫ್ ದ ಕ್ಯೂಬಾಯ್ಡಲ್ ಎಪಿಥೀಲಿಯಲ್ ಟಿಶ್ಯೂಸ್. ನೋಡಿ, ಸೆಲ್ಸ್ ಕ್ಯೂಬ್ ಶೇಪ್ಡ್ ಆಗಿರುತ್ತೆ, ಹಾಗೆ ಸಿಂಗಲ್ ಲೇಯರ್ಡ್ ಆಗಿರುತ್ತೆ. ನ್ಯೂಕ್ಲಿಯಸ್ಸು ಸೆಲ್ಲಿನ ಸೆಂಟರ್ ಪಾರ್ಟಲ್ಲಿ ಲೊಕೇಟ್ ಆಗಿರುತ್ತೆ, ಜೊತೆಗೆ ಸರ್ಕ್ಯುಲರ್ ನ್ಯೂಕ್ಲಿಯಸ್ಸನ್ನು ಹೊಂದಿರುತ್ತೆ. ಎಲ್ಲ ಸೆಲ್ಸ್ಗಳು ಏನಾಗಿರುತ್ತೆ, ಬೇಸ್ಮೆಂಟ್ ಮೆಂಬ್ರೇನ್ ಮೇಲೆ ಅಟ್ಯಾಚ್ ಆಗಿರುತ್ತೆ. ಸೊ ದಿಸ್ ಇಸ್ ದ ಸ್ಟ್ರಕ್ಚರ್. ಎಲ್ಲೆಲ್ಲಿ ಕಂಡು ಬರುತ್ತೆ ಅಂತ ಅಂದರೆ ಮೇನ್ಲಿ ದ ಡಕ್ಟ್ಸ್ ಆಫ್ ದ ಗ್ಲ್ಯಾಂಡ್ಸ್. ಯಾವ್ಯಾವ ಡಕ್ಟ್ಸಲ್ಲಿ, ಥೈರಾಯ್ಡ್ ಗ್ಲ್ಯಾಂಡ್ಸಿನ ಡಕ್ಟ್ಸಲ್ಲಿ, ಗೊನಾಡ್ಸಿನ ಡಕ್ಟ್ಸಲ್ಲಿ, ಸ್ವೆಟ್ ಗ್ಲ್ಯಾಂಡ್ಸಿನ, ಹಾಗೆ ಸಲೈವರಿ ಗ್ಲ್ಯಾಂಡ್ಸ್ ಮತ್ತು ಪೆಂಕ್ರಿಯಾಟಿಕ್ ಗ್ಲ್ಯಾಂಡ್ಸಿನ ಡಕ್ಟ್ಸ್ಗಳಲ್ಲಿ ಕಂಡು ಬರುತ್ತೆ. ಜೊತೆಗೆ ನೆಫ್ರಾನಿನ ಟ್ಯೂಬ್ಯುಲರ್ ಪಾರ್ಟ್ಸಲ್ಲೂ ಕೂಡ ಕಂಡು ಬರುತ್ತೆ. ಮೇನ್ಲಿ ಇದು ಪ್ರೊಟೆಕ್ಷನ್, ಸೆಕ್ರಿಷನ್, ಅಬ್ಸಾರ್ಪ್ಷನ್ ಮತ್ತು ಗ್ಯಾಮೆಟ್ ಫಾರ್ಮೇಷನಲ್ಲಿ ಇಂಪಾರ್ಟೆಂಟ್ ಫಂಕ್ಷನ್ನ ಪರ್ಫಾರ್ಮ್ ಮಾಡುತ್ತೆ. ಸೊ ದೀಸ್ ಆರ್ ಅಬೌಟ್ ದ ಕ್ಯೂಬಾಯ್ಡಲ್ ಎಪಿಥೀಲಿಯಲ್ ಟಿಶ್ಯೂಸ್. ದೆನ್ ನೆಕ್ಸ್ಟ್ ಇಸ್ ದ ಕಲಮ್ನಾರ್ ಎಪಿಥೀಲಿಯಲ್ ಟಿಶ್ಯೂಸ್. ಸೊ ದಿಸ್ ಇಸ್ ದ ಕಲಮ್ನಾರ್, ದೀಸ್ ಆರ್ ದ ಕಲಮ್ನಾರ್ ಎಪಿಥೀಲಿಯಲ್ ಟಿಶ್ಯೂಸ್. ಸೊ ನೇಮೇ ಹೇಳ್ತಾ ಇದೆ, ಕ್ಯೂಬಾಯ್ಡಲ್ ಎಪಿಥೀಲಿಯಲ್ ಟಿಶ್ಯೂಸ್ ಅಲ್ಲಿ ಕ್ಯೂಬ್ ಲೈಕ್ ಸೆಲ್ಸ್ ಅನ್ನ ನಾವು ಅಬ್ಸರ್ವ್ ಮಾಡಿದ್ವಿ. ಸೊ ಹಿಯರ್ ದ ಕಲಮ್ನಾರ್ ಎಪಿಥೀಲಿಯಲ್ ಟಿಶ್ಯೂಸ್ ಅಂತ ಹೇಳ್ತಿದೀವಿ. ಸೊ ದ ಸೆಲ್ ಶೇಪ್ ಇಸ್ ಅ ಕಾಲಮ್, ಮೀನ್ಸ್ ದ ಪಿಲ್ಲರ್ ಲೈಕ್. ಸೆಲ್ಸ್ ಎಲ್ಲ ಟಾಲ್ ಆಗಿ ಇದ್ದು ಪಿಲ್ಲರ್ ಲೈಕ್ ಸ್ಟ್ರಕ್ಚರ್ನ ಹೊಂದಿದೆ. ಸೈಡ್ ಬೈ ಸೈಡ್ ಅರೇಂಜ್ಮೆಂಟನ್ನು ನಾವು ನೋಡ್ತಾ ಇದ್ದೀವಿ. ಸೆಲ್ಸು ಸೈಡ್ ಬೈ ಸೈಡಲ್ಲಿ ಅರೇಂಜ್ ಆಗಿರುತ್ತೆ. ಆ್ಯಂಡ್ ಲೈಕ್ ದ ಪ್ರೀವಿಯಸ್ ಎಪಿಥೀಲಿಯಲ್ ಟಿಶ್ಯೂಸ್, ಹಿಯರ್ ಆಲ್ಸೋ ದ ಸೆಲ್ಸ್ ಆರ್ ಅಟ್ಯಾಚ್ಡ್ ಆನ್ ದ ಬೇಸ್ಮೆಂಟ್ ಮೆಂಬ್ರೇನ್, ನಾನ್ ಸೆಲ್ಯುಲರ್ ಬೇಸ್ಮೆಂಟ್ ಮೆಂಬ್ರೇನ್.
So the anterior part of the cell contains the free surface. ಇಲ್ಲಿ ಫ್ರೀ ಸರ್ಫೇಸನ್ನ ಹೊಂದಿರುತ್ತೆ. ಸೊ ಸೆಲ್ಸ್ ಈ ರೀತಿ ಟಾಲ್ ಆಗಿ ಇದ್ದು ಕಾಲಮ್ ಲೈಕ್ ಸ್ಟ್ರಕ್ಚರ್ ಇದೆ. ಸೊ ಇಲ್ಲಿ ಫ್ರೀ ಸರ್ಫೇಸಲ್ಲಿ ಏನಾಗಿರುತ್ತೆ, ದ ಪ್ರೊಜೆಕ್ಷನ್ಸ್ ಆರ್ ದೇರ್, ಮೈಕ್ರೋ ಪ್ರೊಜೆಕ್ಷನ್ಸ್ ಆರ್ ದೇರ್. ಇದನ್ನು ಮೈಕ್ರೋವಿಲ್ಲೈ ಅಂತ ಕರಿತೀವಿ. ದೀಸ್ ಮೈಕ್ರೋವಿಲ್ಲೈ ದಟ್ ವಿಲ್ ಎನ್ಹಾನ್ಸಸ್ ದ ಸರ್ಫೇಸ್ ಏರಿಯಾ. ಸೊ ಮೇನ್ಲಿ ಅಬ್ಸಾರ್ಪ್ಷನ್ ಫಂಕ್ಷನಲ್ಲಿ ಸರ್ಫೇಸ್ ಏರಿಯಾನ ಇನ್ಕ್ರೀಸ್ ಮಾಡೋದ್ರ ಮೂಲಕ ಅಬ್ಸಾರ್ಪ್ಷನ್ ಪ್ರೋಸೆಸ್ಸಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ದಿ ಮೈಕ್ರೋವಿಲ್ಲೈ ಆರ್ ದ ಮೈಕ್ರೋಸ್ಕೋಪಿಕ್ protrusions or the projections present on the free surface of the cell membrane. Cell membrane ಅಲ್ಲಿ ಕಂಡು ಬರುವಂತಹ microscopic projection. So then here then the oval shaped nucleus lie close to the base of the cell. Cellನ ಬೇಸ್ ಪಾರ್ಟ್ ಅಲ್ಲಿ ಏನಾಗಿರುತ್ತೆ, ಓವಲ್ ಶೇಪ್ಡ್ ನ್ಯೂಕ್ಲಿಯಸ್ ಕಂಡು ಬರುತ್ತೆ. ಲೊಕೇಶನ್ ಎಲ್ಲೆಲ್ಲಿ ನಾವು ನೋಡ್ತೀವಿ. ಸೊ ದೀಸ್ ಆರ್ ಫೌಂಡ್ ಇನ್ ದ ಲೈನಿಂಗ್ ಆಫ್ ದ ಸ್ಟಮಕ್ ಆ್ಯಂಡ್ ಇಂಟೆಸ್ಟೈನ್ ಮತ್ತು ಸ್ಟಮಕ್ಕಲ್ಲಿ ಇಂಟರ್ನಲ್ ಲೈನಿಂಗಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ಗಾಲ್ ಬ್ಲಾಡರಲ್ಲಿ, ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸಲ್ಲಿ ಲೈನಿಂಗಲ್ಲಿ ನಾವು ಏನು ನೋಡ್ತೀವಿ, ಕಲಮ್ನರ್ ಎಪಿಥೆಲಿಯಲ್ ಟಿಶ್ಯೂಸನ್ನು ನೋಡ್ತೀವಿ. ಮೇನ್ ಫಂಕ್ಷನ್ ಅಂದರೆ ದೇ ಹೆಲ್ಪ್ಸ್ ಇನ್ ದ ಸೆಕ್ರಿಷನ್ ಆ್ಯಂಡ್ ಆಲ್ಸೋ ಇನ್ ದ ಅಬ್ಸಾರ್ಪ್ಷನ್. ಸೆಕ್ರಿಷನ್, they involved in the secretion of some of the important substances and also in the absorption. ನೋಡಿ ಇಂಟೆಸ್ಟೈನಲ್ಲಿ ಇರುತ್ತೆ ಅಂತ ಹೇಳಿದ್ವಿ, ಇಲ್ಲಿ ಅಬ್ಸಾರ್ಪ್ಷನ್ ಫಂಕ್ಷನ್ನ ಪರ್ಫಾರ್ಮ್ ಮಾಡುತ್ತೆ. ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸಲ್ಲಿ ಸೆಕ್ರೆಷನ್ ಫಂಕ್ಷನ್ನ ಪರ್ಫಾರ್ಮ್ ಮಾಡುತ್ತೆ, ಲೈಕ್ ದ್ಯಾಟ್. ಸೊ ದೀಸ್ ಆರ್ ಅಬೌಟ್ ದ columnar epithelial tissues. Then ciliated epithelial tissues, as we told earlier, this is the modified cuboidal or the columnar epithelial tissues. So ciliated epithelial tissues andre cuboidal epithelial tissues or the columnar epithelial tissues are modified. ಏನಾಗಿರುತ್ತೆ ಇಲ್ಲಿ, ಅದರ ಫ್ರೀ ಸರ್ಫೇಸ್ ಅಲ್ಲಿ ಏನು ನೋಡ್ತೀವಿ ನಾವು, ಐದರ್ ಇನ್ ದ ಕೇಸ್ ಆಫ್ columnar epithelial tissues or in the case of cuboidal epithelial tissues. ಈ ಫ್ರೀ ಸರ್ಫೇಸ್ ಅಲ್ಲಿ ಏನಿರುತ್ತೆ, cilia are there, hair like structure in the cilia are there. So these are called as ciliated epithelial tissues. Then illelli kandu barutte, mainly found in the inner surface of the hollow organs. Hollow organs in the inner surface alli kandu barutte, such as bronchioles, fallopian tubes, like that. So ಏನು ಫಂಕ್ಷನ್ನ ಪರ್ಫಾರ್ಮ್ ಮಾಡುತ್ತೆ, ಸೊ they mainly performs the protection function and also helps to move the particles or the mucus in a specific direction. ಒಂದು ಪರ್ಟಿಕ್ಯುಲರ್ ಡೈರೆಕ್ಷನಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪಾರ್ಟಿಕಲ್ಸ್ ಆಗಿರ್ಬೋದು ಅಥವಾ ಮ್ಯೂಕಸ್ ಆಗಿರ್ಬೋದು ಮೂವ್ಮೆಂಟ್ ಆಗಲಿಕ್ಕೆ ಈ ಸಿಲಿಯೇಟೆಡ್ ಎಪಿಥೆಲಿಯಲ್ ಟಿಶ್ಯೂಸ್ ಹೆಲ್ಪ್ ಮಾಡುತ್ತೆ. ಫ್ಯಾಲೋಪಿಯನ್ ಟ್ಯೂಬ್ ಎಲ್ಲಿ ಕಂಡು ಬರುತ್ತೆ, ದಿಸ್ ಇಸ್ seen in the case of female reproductive tract, and then bronchiole seen in the case of lungs alli ಕಂಡು ಬರುತ್ತೆ. ಸೊ in the kidney movement of the urine ಗೆ ಹೆಲ್ಪ್ ಮಾಡುತ್ತೆ. and then eggs in the case of fallopian tubes, like that. This is the main function. protection ನ ಜೊತೆಗೆ movement of the particular substances in the particular direction. So this is about the ciliated epithelial tissues. In the next session we are going to study the glandular epithelial tissues.